ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾನು ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ನಾನು MTR ಸಾಂಬಾರ್ ರುಚಿ ಥರನೇ ಇರುತ್ತೆ ಪೌಡರ್ ಮಾಡೋದು. ಈ ಪೌಡರ್ಗೆ ಬೇಕಾಗಿರೋ ಸಾಮಗ್ರಿಗಳು ಏನಪ್ಪ ಅಂತಂದರೆ ಒಣಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಜೀರಿಗೆ, ತೊಗರಿಬೇಳೆ, ಕಡಲೆಬೇಳೆ, ಮೆಂತೆ, ಧನಿಯಾ ಕಾಳು. ಇದಿಷ್ಟು ಸಾಮಾನು ಸಾಂಬಾರ್ ಪೌಡರ್ಗೆ ಬೇಕಾಗಿರೋದು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾನು ಸ್ಟವ್ ಹಚ್ಬಿಟ್ಟು ಪ್ಯಾನ್ ಇಟ್ಟಿದ್ದೀನಿ. ಈಗ ಎಲ್ಲನೂ ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದೊಂದಾಗಿ ರೋಸ್ಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಒಂದೊಂದಾಗಿ ನಾವು ರೋಸ್ಟ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಸ್ವಲ್ಪ ಘಮ ಬರೋ ಥರ ನಾವು ಇದನ್ನು ಫ್ರೈ ಮಾಡಬೇಕು. ನೋಡಿ, ಈಗ ಇದು ರೋಸ್ಟ್ ಆಗಿದೆ. ನಾನು ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಈಗ ಮೆಂತೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಲ್ವ, ಜೀರಿಗೆನೂ ಹಾಕ್ತಾ ಇದ್ದೀನಿ. ಈಗ ತೊಗರಿಬೇಳೆ, ಕಡಲೆಬೇಳೆ ಎರಡನ್ನೂ ನಾನು ಹುರಿತಾ ಇದ್ದೀನಿ. ಈಗ ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ. ನೋಡಿ, ಚಕ್ಕೆ ಲವಂಗ ತುಂಬ ರೋಸ್ಟ್ ಆಗಬಾರ್ದು, ಸ್ವಲ್ಪ ಬಿಸಿ ಆದರೆ ಸಾಕು. ಈಗ ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು. ಒಣಮೆಣಸಿನ್ಕಾಯಿನೂ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ ಹಾಕಬಾರ್ದು ಇದಕ್ಕೆ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಸೈಡಿಗೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇದೆಲ್ಲನೂ ಹುರಿದ್ಬಿಟ್ಟು ಈಗ ಇದು ತಣ್ಣಗಾಗಬೇಕು ಸ್ವಲ್ಪ. ನೋಡಿ, ಮೆಣಸಿನ್ಕಾಯಿನೂ ಈಗ ಹುರಿದಿಟ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಇದೆಲ್ಲ ಈಗ ಸ್ವಲ್ಪ ಚಕ್ಕೆ ಉದ್ದುದ್ದ ಇದ್ದರೆ ಸ್ವಲ್ಪ ಕಟ್ ಮಾಡ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾವು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಫೈನಾಗಿ ಪೌಡರ್ ಮಾಡ್ಕೋಬೇಕೀಗ. ನೋಡಿ, ಈಗ ಇದು ಅರ್ಧ ಪೌಡರ್ ಆಗಿದೆ. ಈಗ ಇದಕ್ಕೆ ನಾವು 1 ಸ್ಪೂನಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋಬೇಕು. ನೋಡಿ, ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಮತ್ತು ನಾವು ಹುರಿದಿಟ್ಕೊಂಡಿರುವಂಥ ಒಣಮೆಣಸಿನ್ಕಾಯಿನೂ ಇದಕ್ಕೆ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕೀಗ. ನೋಡಿ, ಈಗ ಸಾಂಬಾರು ಪೌಡರ್ ರೆಡಿಯಾಗಿದೆ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಘಮನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ. ಸ್ಮೆಲ್ಲು ಮನೇಲಿ ಎಲ್ಲರೂ ಟ್ರೈ ಮಾಡಿಕೊಡಿ, ಈಸಿಯಾಗಿ ಇರುತ್ತೆ. ನಾವು ಪದೇ ಪದೇ MTR ಸಾಂಬಾರು ಪೌಡರ್ ಬೇಕು ಅಂತ ಅಂಗಡಿಗೆ ಹೋಗಿ ತೊಗೊಂಬರೋದಕ್ಕಾಗಲ್ಲ. ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಬಿಟ್ರೆ ನಾವು 1 ಮಂತ್ಗೆ ಬೇಕಾದಷ್ಟು ಒಂದು ಸಲ ಮಾಡ್ಕೋಬೋದು, ಇಲ್ಲ 6 ಮಂತ್ಸ್ಗೆ ಬೇಕಾದಷ್ಟು ಒಂದೇ ಸಲನೂ ಮಾಡಿ ಇಟ್ಕೋಬೋದು. ಅದಕ್ಕಾಗಿ ಇವತ್ತು ನಾನು ಸಾಂಬಾರು ಪೌಡರ್ ಮಾಡೋದು ತೋರಿಸಿದ್ದೀನಿ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.